ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದೇವರ ಸಂದೇಶವಾಗಿ ನಾವು ನೋಡಿ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 22 ಮತ್ತು 23 ವಾಕ್ಯಗಳನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡುವವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಲೈಕು ನಮಗೆ ತುಂಬ ಇಂಪಾರ್ಟೆಂಟು. ಆಗ ನಿಮ್ಮ ಹಾಗೆ ಇರುವ ಅನೇಕ ವ್ಯಕ್ತಿಗಳಿಗೆ ಈ ವಿಡಿಯೋ ರೆಕಮೆಂಡ್ ಆಗುತ್ತೆ. ದಯಮಾಡಿ ಲೈಕ್ ಮಾಡಿ. ಓಕೆ, ನಾವು ನೇರವಾಗಿ ದೇವರ ಒಂದು ಸಂದೇಶವನ್ನು ನೋಡೋಣ. ನೋಡಿ 22ನೇ ವಾಕ್ಯ. ಕಣ್ಣು ದೇಹಕ್ಕೆ ದೀಪವಾಗಿದೆ. ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಈ ದಿನ ದೇವರ ವಾಕ್ಯವು ಕಣ್ಣಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೋಡಿ, ಯೇಸು ಕ್ರಿಸ್ತನು ಕಣ್ಣಿನ ಬಗ್ಗೆ ಮಾತಾಡುತ್ತಾ ಈ ರೀತಿಯಾಗಿ ಹೇಳ್ತಾರೆ, ಕಣ್ಣು ನಮಗೆಷ್ಟು ಮುಖ್ಯವಾಗಿದೆ ಎಂದು ನೋಡುವಾಗ ನೋಡಿ, ಈ ಲೋಕದಲ್ಲಿ ಎಲ್ಲ ಜೀವಿಗಳಿಗೂ ಕಣ್ಣು ತುಂಬ ಮುಖ್ಯವಾಗಿದೆ. ಕಣ್ಣು ಇಲ್ಲದೆ ಯಾವ ಒಂದು ಜೀವಿಯೂ ಈ ಲೋಕದಲ್ಲಿ ಜೀವನ ಮಾಡಲು ಸಾಧ್ಯವಿಲ್ಲ. ಯಾಕೆಂದರೆ ಕಣ್ಣು ಪ್ರತಿಯೊಬ್ಬರಿಗೂ ತುಂಬ ಮುಖ್ಯವಾಗಿದೆ. ಕಣ್ಣು ನಾವು ಏನು ತಿನ್ನಬೇಕೆಂದರೂ, ಯಾವುದನ್ನು ನೋಡಬೇಕೆಂದರೂ, ನಾವು ಪ್ರಯಾಣ ಮಾಡಬೇಕಾದರೂ ನಮಗೆ ಮುಖ್ಯವಾಗಿ ನಮ್ಮ ದೇಹದಲ್ಲಿ ಬೇಕಾಗಿರೋದು ಕಣ್ಣಾಗಿದೆ. ಈ ಕಣ್ಣು ನಮಗೆ ಬೆಳಕಾಗಿದೆ. ಈ ಕಣ್ಣು ಎಷ್ಟು ಮುಖ್ಯ ಎಂದು ನೋಡುವಾಗ ಕಣ್ಣಿಲ್ಲದೆ ಅನೇಕ ವ್ಯಕ್ತಿಗಳು ತುಂಬ ನರಳಾಡ್ತಾ ಇದ್ದಾರೆ. ನೋಡಿ, ಕಳೆದ ದೀಪಾವಳಿಯಂದು ಸುಮಾರು ಒಂದು 200 ಜನರವರೆಗೂ ಬೆಂಗಳೂರಿನಲ್ಲಿ ಕಣ್ಣಿನ ತೊಂದರೆಯಾಗಿದೆ. ಕಣ್ಣಿನ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದಾರೆ. ನೋಡಿ, ದೀಪಾವಳಿ ಪಟಾಕಿ ಹಚ್ಚುವಂಥ ಸಮಯದಲ್ಲಿ ಅಜಾಗ್ರತೆಯಿಂದ ಕೆಲವು ಅನಾಹುತಗಳು ನಡೆದಿದೆ. ಈ ಅನಾಹುತಗಳಲ್ಲಿ ಅನೇಕರಿಗೆ ತೊಂದರೆಯೂ ಸಹ ಆಗಿದೆ. ಅದರಲ್ಲಿ ಕಣ್ಣು ಸುಮಾರು 200 ಜನರಿಗೆ ಹಾನಿಯಾಗಿದೆ. ನೋಡಿ, ನಾವು ಅಜಾಗ್ರತೆಯಿಂದ ಮಾಡುವಾಗ ನಮ್ಮ ಕಣ್ಣಿಗೆ ಖಂಡಿತ ತೊಂದರೆ ಆಗುತ್ತೆ. ಇನ್ನು ನೋಡುವಾಗ ಕಣ್ಣನ್ನು ನಾವು ಶುದ್ಧವಾಗಿಟ್ಕೋಬೇಕು. ನಾವು ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ, ಬೈಕ್ ಓಡಿಸುವ ಸಂದರ್ಭದಲ್ಲಿ ನೋಡಿ, ಕಣ್ಣಿಗೆ ಯಾವುದು ಹಾನಿ ಆಗದ ಹಾಗೆ ನಾವು ನೋಡಿಕೊಳ್ಳಬೇಕು. ಇನ್ನು ನೋಡುವಾಗ ನಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಕಣ್ಣಿಗೆ ಯಾವುದೇ ವಿಧವಾದ ಹಾನಿ ಆಗದಂಗೆ ಸೇಫ್ಟಿ ಗಾಗಲ್ಸನ್ನು ಸಹ ಹಾಕಿಕೊಂಡು ಅನೇಕ ವ್ಯಕ್ತಿಗಳು ಕೆಲಸವನ್ನು ಮಾಡ್ತಾ ಇರ್ತಾರೆ. ಮುಖ್ಯವಾಗಿ ಕೆಮಿಕಲ್ಸ್ ಯಾವುದೇ ಆಗಲಿ ಕಣ್ಣಿಗೆ ಬಿದ್ದರೆ ತುಂಬ ತೊಂದರೆಯಾಗುತ್ತೆ. ನೋಡಿ, ಕಣ್ಣು ತುಂಬ ಮುಖ್ಯವಾಗಿದೆ. ಈ ಕಣ್ಣಿಲ್ಲದೆ ನಾವು ಏನು ಮಾಡಲು ಸಾಧ್ಯವಿಲ್ಲ. ಅನೇಕ ವ್ಯಕ್ತಿಗಳು ನೋಡಿ ಕಣ್ಣಿನ ಸಮಸ್ಯೆಯಿಂದ ತುಂಬ ನರಳಾಡ್ತಾ ಇದ್ದಾರೆ. ಅನಾರೋಗ್ಯ ಸಮಸ್ಯೆಯಿಂದ ತುಂಬ ಅವರು ದುಃಖದಲ್ಲೇ ಇದ್ದಾರೆ. ಆದರೆ ನೋಡಿ, ಯೇಸು ಕ್ರಿಸ್ತನು ಈ ಕಣ್ಣಿನ ಬಗ್ಗೆ ಮಾತಾಡ್ತಾ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಕಣ್ಣು ನಮ್ಮ ದೇಹಕ್ಕೆ ತುಂಬ ಮುಖ್ಯವಾಗಿದೆ. ಈ ಕಣ್ಣು ನಮಗೆ ಬೆಳಕಾಗಿದೆ. ಈ ಕಣ್ಣು ನಿನಗೆ ಚೆನ್ನಾಗಿದ್ದರೆ, ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹಕ್ಕೆಲ್ಲ ಬೆಳಕಾಗಿರುತ್ತೆ. ನೋಡಿ, ನಮ್ಮ ಕಣ್ಣನ್ನು ನಾವು ಶುದ್ಧವಾಗಿ ಕಾಪಾಡಿಕೊಳ್ಳಬೇಕು. ಅದೇ ರೀತಿಯಾಗಿ ಒಳ್ಳೆಯ ಕಾರ್ಯಗಳನ್ನು ಸಹ ನಾವು ನೋಡಬೇಕು. ನೋಡಿ, ಕಣ್ಣಿನಿಂದ ನಾವು ಒಳ್ಳೆಯ ಕ್ರಿಯೆಗಳನ್ನು ನೋಡಬೇಕು. ನಮ್ಮ ಕಣ್ಣು ನೆಟ್ಟಗಿದ್ದರೆ ನಮ್ಮ ದೇಹವೆಲ್ಲ ಬೆಳಕಾಗಿರುತ್ತೆ. ನೋಡಿ, ನಮ್ಮ ದೇಹಕ್ಕೆ ಯಾವುದೇ ವಿಧವಾದ ತೊಂದರೆ ಆಗುವುದಿಲ್ಲ. ನಮ್ಮ ಕಣ್ಣು ನೇರವಾಗಿರಬೇಕು. ನಾವು ಯಾವುದನ್ನು ನೋಡಬೇಕು, ಯಾವುದನ್ನು ನೋಡಬಾರದು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಈ ದಿನಗಳಲ್ಲಿ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ವೀಡಿಯೋಸ್ ಬರ್ತಾ ಇರುತ್ತೆ. ಅನೇಕ ಜನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ನೋಡಿ, ಅದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಆದರೆ ಯಾವುದನ್ನು ನಾವು ನೋಡ್ತಾ ಇದ್ದೀವಿ ಎಂಬುದಾಗಿ ತುಂಬ ಮುಖ್ಯವಾಗಿದೆ. ನೋಡಿ, ಯಾವುದನ್ನು ನೋಡಬೇಕು, ಯಾವುದನ್ನು ನೋಡಬಾರದು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಒಂದು ವೇಳೆ ನಾವು ಕೆಟ್ಟದ್ದನ್ನೇ ನೋಡ್ತಾ ಇದ್ದರೆ ನೋಡಿ, ನಮ್ಮ ದೇಹವು ಕತ್ತಲಾಗಿ ಹೋಗುತ್ತೆ. ನಮ್ಮ ದೇಹಕ್ಕೆ ಬೆಳಕಾಗಿರಬೇಕಂದ್ರೆ ನಾವು ಯಾವುದನ್ನು ನೋಡ್ತಾ ಇದ್ದೀವಿ, ನಮ್ಮ ಕಣ್ಣು ನೆಟ್ಟಗೆ ನೋಡಬೇಕು. ನಮ್ಮ ದೇಹಕ್ಕೆ ಬೆಳಕಾಗಿರುವಂತೆ ನಾವು ಒಳ್ಳೆಯ ಕಾರ್ಯಗಳನ್ನು ನಮ್ಮ ಕಣ್ಣಿನಿಂದ ನೋಡಿಕೊಳ್ಳಬೇಕು. 23ನೇ ವಾಕ್ಯ. ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ಹಾಗಾದರೆ ನಿನ್ನೊಳಗಿರುವ ಬೆಳಕೆ ಕತ್ತಲಾದರೆ ಆ ಕತ್ತಲು ಎಷ್ಟೆನ್ನಬೇಕು. ನೋಡಿ, ನಮ್ಮ ಕಣ್ಣುಗಳು ಕೆಟ್ಟದಾಗಿದ್ದರೆ ನಮ್ಮ ದೇಹವೆಲ್ಲ ಕತ್ತಲಾಗಿರುತ್ತೆ. ನೋಡಿ, ಈ ಲೋಕದಲ್ಲಿ ಒಬ್ಬ ಡ್ರೈವರ್ ಗಾಡಿಯನ್ನು ಓಡಿಸುವಂಥ ಸಂದರ್ಭದಲ್ಲಿ ಈತನ ಕಣ್ಣು ನೆಟ್ಟಗೆ ತಾನು ಹೋಗಬೇಕಾದ ಸ್ಥಳವನ್ನು ನೋಡಿಕೊಂಡು ಪ್ರಯಾಣ ಮಾಡಬೇಕು. ಇಲ್ಲ ಅಂದರೆ ಅಲ್ಲಿರುವಂಥ ಯಾರೂ ತಮ್ಮ ಮಾರ್ಗವನ್ನು ಪ್ರವೇಶಿಸಲಾಗುವುದಿಲ್ಲ. ಅವರು ತಮ್ಮ ಗುರಿಯನ್ನು ಮುಟ್ಟಲು ಸಹ ಆಗುವುದಿಲ್ಲ. ನೋಡಿ, ನಮ್ಮ ಕಣ್ಣು ಅಷ್ಟು ಮುಖ್ಯವಾಗಿದೆ. ಈ ಕಣ್ಣಿನಿಂದ ನಾವು ಯಾವುದನ್ನು ನೋಡ್ತಾ ಇದ್ದೀವಿ, ನಾವು ಒಳ್ಳೆಯದನ್ನು ನೋಡ್ತಾ ಇದ್ದೀವಾ, ಕೆಟ್ಟದ್ದನ್ನು ನೋಡ್ತಾ ಇದ್ದೀವಾ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಈ ದಿನಗಳಲ್ಲಿ ಅನೇಕ ಪೇರೆಂಟ್ಸ್ ಇದ್ದಾರೆ, ತಂದೆ ತಾಯಿಗಳಿದ್ದಾರೆ. ತಮ್ಮ ಮಕ್ಕಳು ಯಾವುದನ್ನು ನೋಡ್ತಾ ಇದ್ದಾರೆ ಎಂಬುದಾಗಿ ಅವರು ಪರೀಕ್ಷೆ ಮಾಡಿಕೊಳ್ಬೇಕು. ಅನೇಕ ಜನರು ಈ ರೀತಿಯಾಗಿ ಕೆಟ್ಟ ಕಾರ್ಯಗಳನ್ನು ನೋಡುವಂಥ ಸಂದರ್ಭದಲ್ಲಿ ಕೆಲವು ದಿನಗಳಾದ ನಂತರ ಅವರ ಜೀವನವು ಕತ್ತಲಾಗಿ ಮಾರ್ಪಡುತ್ತೆ.
ನೋಡಿ, ಅದಕ್ಕೆ ಯೇಸು ಕ್ರಿಸ್ತನು ಇಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ಕಣ್ಣು ಯಾವುದನ್ನು ನೋಡ್ತಾ ಇದೆ, ನಿನ್ನ ಕಣ್ಣು ನಿನ್ನ ದೇಹಕ್ಕೆ ದೀಪವಾಗಿದೆ. ನೋಡಿ, ನೀನು ಕೆಟ್ಟದ್ದನ್ನು ನೋಡುವಾಗ ನಿನ್ನ ದೇಹಕ್ಕೆ ಅದು ಕತ್ತಲಾಗಿ ಮಾರ್ಪಡುತ್ತೆ. ಕತ್ತಲು ಎಂದು ಹೇಳುವಾಗ ಅನೇಕ ವಿಧವಾದ ಶೋಧನೆ, ಪಾಪವು, ದುಃಖ, ನರಳಾಟ ಮತ್ತು ಮರಣಕ್ಕೆ ಒಂದು ಸಾದೃಶ್ಯವಾಗಿದೆ. ನೋಡಿ, ಕತ್ತಲಲ್ಲಿರಲು ಯಾರು ಇಷ್ಟಪಡಲ್ಲ, ಬೆಳಕಿಗೆ ಬರಲು ಅನೇಕ ಜನರಿಗೆ ಇಷ್ಟವಿರುತ್ತೆ. ನೋಡಿ, ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ, ನೋಡಿ, ನಿಮ್ಮ ಕಣ್ಣು ಒಳ್ಳೆಯದಾಗಿರಬೇಕು, ನಿಮ್ಮ ಕಣ್ಣು ದೇಹಕ್ಕೆ ದೀಪವಾಗಿರಬೇಕು. ನೋಡಿ, ನಿಮ್ಮ ದೇಹದಲ್ಲಿರುವ ಬೆಳಕೆ ಕತ್ತಲಾದರೆ ಅದನ್ನು ಏನು ಅನ್ನಬೇಕೆಂಬುದಾಗಿ ಯೇಸು ಕ್ರಿಸ್ತನು ಕೇಳ್ತಾ ಇದ್ದಾರೆ. ನೋಡಿ, ಯೇಸು ಕ್ರಿಸ್ತನು ಈ ವಾಕ್ಯದಲ್ಲಿ ಒಂದು ಪ್ರಶ್ನೆಯೂ ಸಹ ಮಾಡ್ತಾ ಇದ್ದಾರೆ, ನೀವು ಯಾವುದನ್ನು ನೋಡ್ತಾ ಇದ್ದೀರಾ, ಯಾವುದನ್ನು ಬಿಡ್ತಾ ಇದ್ದೀರಾ? ನೋಡಿ, ನಿಮಗೆ ಈ ವಿಡಿಯೋವನ್ನು ಒಪ್ಪಿಸ್ತಾ ಇದ್ದೇನೆ. ನೋಡಿ, ನಮ್ಮನ್ನು ನಾವು ತಗ್ಗಿಸಿಕೊಂಡು ಒಳ್ಳೆಯ ಕಾರ್ಯಗಳನ್ನು ನೋಡುವಂಥ ಸಂದರ್ಭದಲ್ಲಿ, ಒಳ್ಳೆಯ ಕ್ರಿಯೆಗಳನ್ನು ನಾವು ನೋಡುವಂಥ ಸಂದರ್ಭದಲ್ಲಿ, ಒಳ್ಳೆಯದಕ್ಕೆ ನಮ್ಮ ಕಣ್ಣನ್ನು ನಾವು ಉಪಯೋಗಿಸಿಕೊಳ್ಳುವಾಗ ಖಂಡಿತ ದೇವರು ನಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ. ನೋಡಿ, ನಮ್ಮ ಕಣ್ಣು ನಮ್ಮ ದೇಹಕ್ಕೆ ಬೆಳಕಾಗಿರಬೇಕು. ನೋಡಿ, ನಾವು ಇತರರಿಗೂ ಸಹ ಮಾರ್ಗವನ್ನು ತೋರಿಸುವವರಾಗಿರಬೇಕು. ನೋಡಿ, ನಮ್ಮ ಕಣ್ಣು ಎಷ್ಟು ಮುಖ್ಯ ಎಂಬುದಾಗಿ ಈ ವಿಡಿಯೋದಲ್ಲಿ ಯೇಸು ಕ್ರಿಸ್ತನು ಮಾತಾಡ್ತಾ ಇದ್ದಾರೆ. ನೋಡಿ, ಈ ಒಂದು ಚಿಕ್ಕ ಸಂದೇಶ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ, ಪ್ರಾರ್ಥನೆಯಲ್ಲಿ ಏಕೀಭವಿಸಿ. ಪರಿಶುದ್ಧನಾದ ದೇವರೇ, ಅಪ್ಪ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ವಿಡಿಯೋ ನೋಡುವ ಪ್ರತಿಯೊಬ್ಬ ಮಗನನ್ನು ಮುಟ್ಟು ಆಶೀರ್ವದಿಸು, ಬಲಪಡಿಸಪ್ಪ. ಎಲ್ಲ ವಿಷಯಗಳಲ್ಲಿ ನೀನು ಜೊತೆಯಾಗಿರು ಸ್ವಾಮಿ. ಎಲ್ಲ ಕಾರ್ಯಗಳನ್ನು ನಿನ್ನ ಪಾದದ ಬಳಿಯಲ್ಲಿ ಒಪ್ಪಿಸುತ್ತಾ ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳುತ್ತೇವೆ ತಂದೆಯೇ, ಆಮೇನ್.